ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ನ ಬೆಂಗಳೂರು ಮತ್ತು ಬಳ್ಳಾರಿ ನಿವಾಸಗಳಿಗೆ ನೋಟಿಸ್ ನೀಡಲಾಗಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಸಮೀರ್ ಮನೆಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸರಿಂದ ವಿಚಾರಣೆಗೆ ಬರುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. 2011ರಲ್ಲಿ ಕುಟುಂಬ ಸಮೇತ ಬಳ್ಳಾರಿಯನ್ನ ತೊರೆದಿದ್ದ ಸಮೀರ್ ಕುಟುಂಬ ಸದಸ್ಯರು ಯಾರೂ ಕೂಡ ಇದೀಗ ಬಳ್ಳಾರಿ ಮನೆಯಲ್ಲಿ ಇಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮತ್ತು ಬಳ್ಳಾರಿ ನಿವಾಸಗಳಿಗೆ ಅಂದರೆ ಸಮೀರ್ನ ಬೆಂಗಳೂರು ಮತ್ತು ಬಳ್ಳಾರಿ ನಿವಾಸಗಳಿಗೆ ನೋಟಿಸ್ ನೀಡಲಾಗಿದ್ದು 2011ರಲ್ಲೇ ಕುಟುಂಬ ಸಮೇತ ಬಳ್ಳಾರಿಯನ್ನ ತೊರೆದಿದ್ದ ಈ ಸಮೀರ್ ಕುಟುಂಬ ಸದಸ್ಯರು ಕೂಡ ಯಾರೂ ಈಗ ಆ ಮನೆಯಲ್ಲಿ ಇಲ್ಲ. ಮೂಲತಃ ಬಳ್ಳಾರಿಯವರಾದಂತಹ ಸಮೀರ್ 2011ರಲ್ಲಿ ಕುಟುಂಬ ಸಮೇತ ಬಳ್ಳಾರಿಯನ್ನ ತೊರೆದಿದ್ರು. ಬಳ್ಳಾರಿ ನಗರದ ಕೌಲಬಾಜಾರ್ ವ್ಯಾಪ್ತಿಯ ಬಂಡಿಹಟ್ಟಿ ಪ್ರದೇಶದಲ್ಲಿ ಸಮೀರ್ನ ಮನೆ ಇದೆ. ಆಧಾರ್ ಕಾರ್ಡ್ನಲ್ಲಿ ಸಮೀರ್ ವಿಳಾಸ ಈವರೆಗೂ ಕೂಡ ಬಳ್ಳಾರಿ ಅಂತಾನೆ ನಮೂದಿಸಲಾಗಿರುವಂಥದ್ದು. ಅಂದ್ರೆ ಆಧಾರ್ ಕಾರ್ಡ್ನಲ್ಲಿ ಈತನ ವಿಳಾಸದಲ್ಲಿ ಬಳ್ಳಾರಿ ಅಂತಾನೆ ಇದೆ. ಬೆಂಗಳೂರು ಮತ್ತು ಬಳ್ಳಾರಿ ನಿವಾಸಕ್ಕೆ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಇನ್ನು ಮೊದಲಿಗೆ ಸೌಜನ್ಯ ವಿಡಿಯೋ ಮಾಡಿದಾಗ ಕೂಡ AI ವಿಡಿಯೋ ಮಾಡಿದ್ನಲ್ಲ ಈತ ಸೌಜನ್ಯ ಕುರಿತಾಗಿ ಆಗ್ಲೂ ಕೂಡ ಆತನ ಅಂದ್ರೆ ಕೌಲ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಗ್ಲೂ ಇದೇ ಮನೆಗೆ ಬಂದಿದ್ದ ಪೊಲೀಸರು ನಂತರ ಬೆಂಗಳೂರಿಗೆ ತೆರಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. 2011ರಲ್ಲಿ ಕುಟುಂಬ ಸಮೇತ ಬಳ್ಳಾರಿ ತೊರೆದಿದ್ರು ಸಮೀರ್ ಅನ್ನುವಂತಹ ಮಾಹಿತಿ. ಇನ್ನು ಯಾವಾಗ ಅವರು ತೊರೆದಿದ್ದು, ಯಾಕಾಗಿ ತೊರೆದಿದ್ದು ಅಂತ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ದೀಪ್, ಏನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಬಳ್ಳಾರಿ ನಗರದಲ್ಲಿರುವ ದೂತ MD ಅವರ ಮನೆಗೆ ಸದ್ಯ ಬೆಳ್ತಂಗಡಿ ಪೊಲೀಸರು ಒಂದು ನೋಟಿಸ್ ಅನ್ನ ಅಂಟಿಸಿ ನಾಳೆ ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನ ಕೂಡ ಅಂಟಿಸತಕ್ಕಂಥದ್ದು. ಬೆಳ್ತಂಗಡಿ ಪೊಲೀಸರು ಕೂಡ ಬಳ್ಳಾರಿಯ ಸಮೀರ್ ನಿವಾಸಕ್ಕೆ ಆಗಮಿಸಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಒಂದು ಕೊಟ್ಟಿರ್ತಕ್ಕಂಥದ್ದು. ಮೂಲತಃ ಬಳ್ಳಾರಿಯವರಾದ ದೂತ MD ಏನು ಸಮೀರ್ 2011ರಲ್ಲಿ ಕುಟುಂಬ ಸಮೇತ ಬಳ್ಳಾರಿ ತೊರೆದು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗಕ್ಕೆ ಮೂಲ ಕಾರಣ ಅಂದ್ರೆ ದುಡಿಮೆಗಾಗಿ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಒಂದು ಪ್ರಾಥಮಿಕ ಮಾಹಿತಿಯಿಂದ ಹೊರಬಂದಿರತಕ್ಕಂಥದ್ದು. ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಕೌಲ್ಬಜಾರ್ ವ್ಯಾಪ್ತಿಯಲ್ಲಿ ಬರುವ ಬಂಡಿಹಟ್ಟಿ ಪ್ರದೇಶದಲ್ಲಿ ಸದ್ಯ ಸಮೀರ್ ಮನೆ ಇರತಕ್ಕಂಥದ್ದು. ಸಮೀರ್ ಆಧಾರ್ ಕಾರ್ಡ್ ನಲ್ಲಿ ವಿಳಾಸವೂ ಕೂಡ ಈವರೆಗೂ ಬಳ್ಳಾರಿ ಎಂದು ಕೂಡ ಸದ್ಯ ನಮೂದಾಗಿರ್ತಕ್ಕಂಥದ್ದು. ಜೊತೆಗೆ ಸದ್ಯ ಸಮೀರ್ ಕೂಡ ಬೆಂಗಳೂರು ಮತ್ತು ಬಳ್ಳಾರಿ ನಿವಾಸಕ್ಕೆ ಬೆಳ್ತಂಗಡಿ ಪೊಲೀಸರು ಇಂದು ಬೆಳಗ್ಗೆ ಆಗಮಿಸಿ ಒಂದು ನೋಟಿಸ್ ಅನ್ನ ಅವರ ಮನೆಗೆ ಅಂಟಿಸಿ ಹೋಗಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಮೊದಲಿಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿದಾಗಲೂ ಕೂಡ ಬಳ್ಳಾರಿಯ ಕೌಲಬಾಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಗಲೂ ಕೂಡ ಇದೇ ಮನೆಗೆ ಬಂದಿದ್ದ ಏನು ಪೊಲೀಸರು ನಂತರ ಬೆಂಗಳೂರಿಗೆ ತೆರಳಿ ನೋಟಿಸ್ ಕೂಡ ಕೊಟ್ಟು ಬಂದಿರತಕ್ಕಂಥದ್ದು ಕೂಡ ಇಲ್ಲಿ ನೋಡಬಹುದು. ಸದ್ಯ ಈಗ ಬಳ್ಳಾರಿ ಮನೆಯಲ್ಲಿ ಸಮೀರ್ ದೂರದ ಸಂಬಂಧಿ ಆಗಿರ್ತಕ್ಕಂಥ ಅಕ್ಕ ಭಾವ ಕೂಡ ವಾಸವಾಗಿದ್ದರು. ಈ ಘಟನೆ ಬಳಿಕ ಕುಟುಂಬ ಸದಸ್ಯರು ಯಾರು ಕೂಡ ಈ ಮನೆಯಲ್ಲಿ ಇಲ್ಲ ಒಂದು ಸದ್ಯ ಮಾಹಿತಿ ಹೊರಬಿರ್ತಕ್ಕಂಥದ್ದು. ಏನು ಇಂದು ಬೆಳಗ್ಗೆ ನೋಟಿಸ್ ಜಾರಿ ಮಾಡಿದ ನಂತರ ಆ ಮನೆಯಲ್ಲಿ ಸಮೀರ್ ಅವರ ಅಕ್ಕ ಭಾವ ಕೂಡ ವಾಸವಾಗಿದ್ರು. ಏನು ಈ ನೋಟಿಸ್ ಅಂತಿದ ನಂತರ ಅಕ್ಕ ಭಾವ ಕೂಡ ಸದ್ಯ ಮನೆಯನ್ನ ಬೀಗ ಹಾಕಿಕೊಂಡು ಯಾವ ಕಡೆ ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿಲ್ಲ. ದೀಪ್ತಿ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.